ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಕುಕ್ಕರ್ನಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದು ಮೊಟ್ಟೆ ಹಾಕದೆ ಕೇಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಳ್ಳಿರಿ ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಮೊಸರು ಹಾಕಿಕೊಳ್ಳಬೇಕು. ನೋಡಿ, ನಾ ಮನೆಯಲ್ಲಿ ಇರುವ ಕಪ್ನ ಅಳತೆಯೇ ತಗೊಂಡಿದ್ದೇನೆ. ನೀವು ಯಾವ ಕಪ್ನಲ್ಲಿ ತಗೊಂಡಿರ್ತೀರೋ ಅದ ಕಪ್ನಿಂದ ಎಲ್ಲನೂ ಹಾಕಿಕೊಳ್ಳಬೇಕು. ಅರ್ಧ ಕಪ್ ಮೊಸರಿಗೆ 1 ಕಪ್ ಸಕ್ಕರೆ ಪೌಡ್ರನ್ನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿಕೊಳ್ಳಿರಿ. ಮನೆಯಲ್ಲಿ ಉಪಯೋಗಿಸುವ ಎಣ್ಣೆ ಹಾಕಿಕೊಂಡರೆ ನಡೆಯುತ್ತದೆ. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಸ್ವಲ್ಪನೂ ಗಂಟಿರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಎಲ್ಲ ಮಿಕ್ಸ್ ಆಗಿರಬೇಕು. ಈಗ ಇದಕ್ಕೆ 1.5 ಕಪ್ನಷ್ಟು ಮೈದಾ ಹಾಕಿಕೊಂಡಿದ್ದೇನೆ. ಮೈದಾವನ್ನು ಸ್ವಲ್ಪ ಚಾನಿಸಿಕೊಳ್ಳಬೇಕು. ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡ್ರ್, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಚೆನ್ನಾಗಿ ಸಾನಿಸಿಕೊಳ್ಳಬೇಕು. ಕಸ ಇದ್ದರೆ ಹೋಗುತ್ತದೆ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನಿಮಗೆ. ಕೇಕ್ ಮಾಡಬೇಕಾದರೆ ನಾವು ಯಾವ ಕಡೆಯಿಂದ ತಿರುಗುತ್ತಿರ್ತೀವಿ ಅದೇ ಕಡೆಯಿಂದ ತಿರುಗಿಸಬೇಕು. ಒಂದು ಸಲ ಈ ಕಡೆ ಒಂದು ಸಲ ಆ ಕಡೆ ಮಾಡಬಾರದು ಫ್ರೆಂಡ್ಸ್. ಇದು ಒಂದು ಒಳ್ಳೆ ಟಿಪ್ಸ್ ನಿಮಗೆ. ಈಗ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹಾಲು ತೆಗೆದುಕೊಂಡಿದ್ದೇನೆ. ಹಾಲನ್ನು ಮೊದಲೇ ಪೂರ್ತಿ ಹಾಕಿಕೊಳ್ಳಬಾರದು. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ವೆನಿಲಾ ಎಸೆನ್ಸು ಹಾಕಿದ್ದೇನೆ. ವೆನಿಲಾ ಎಸೆನ್ಸ್ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಸ್ವಲ್ಪ ದೋಸೆ ಹಿಟ್ಟಿನಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಬರುತ್ತದೆ. ನೋಡಿ, ಈಗ ಪೂರ್ತಿ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೇನು ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರ್ ಬರ್ತಾ ಇದೆ ಫ್ರೆಂಡ್ಸ್. ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲೇ ತುಂಬ ರುಚಿಕರವಾದ ಕೇಕ್ ರೆಡಿ ಮಾಡಿಕೊಳ್ಳಬಹುದು. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದೇ ಕಡೆ ತಿರುಗಿಸಬೇಕು, ಅಂದರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತದೆ. ಈಗ ನಾನು ಇಲ್ಲಿ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಕೇಕ್ ಟಿಂಟ್ ಇದ್ದರೆ ಅದಕ್ಕೆ ಈ ರೀತಿ ಆಯಿಲ್ ಹಚ್ಚಿ ಸ್ವಲ್ಪ ಮೈದಾ ಹಾಕಿ ರೆಡಿ ಮಾಡಿಕೊಳ್ಳಬಹುದು. ಇಲ್ಲ ಬಟರ್ ಪೇಪರ್ ಇದ್ದರೆ ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಹಾಕಿಕೊಳ್ಳಬಹುದು. ಇಲ್ಲಾಂದರೆ ಈ ರೀತಿ ಒಂದು ಬಾಣಲೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಉದುರಿಸಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ಅದನ್ನು, ಅಂದರೆ ಕೇಕ್ ಅಂಟುವುದಿಲ್ಲ. A4 ಶೀಟ್ ಇದ್ರೂ ಅದನ್ನು ಹಾಕಿಕೊಳ್ಳಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಮೈದಾ ಅಂಟು ಹಾಗೆ ಸ್ಪ್ರೆಡ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿರುವ ಕೇಕ್ ಬ್ಯಾಟರನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ನಾನು ಹೇಳಿರುವ ಅಳತೆಯಲ್ಲಿ ಒಂದು ಸಲ ಕೇಕ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ತುಂಬ ರುಚಿಕರವಾಗಿಯೂ ಬಂದಿದೆ. ವೆನಿಲಾ ಎಸೆನ್ಸ್ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿ 1-2 ಸಲ ಕೆಳಗಡೆ ಟ್ಯಾಪ್ ಮಾಡಬೇಕು. ಇದಕ್ಕೆ ನಿಮಗೆ ಬೇಕಂದರೆ ಟೂಟಿ ಫ್ರೂಟಿ ಹಾಕಿಕೊಳ್ಳಬಹುದು. ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿಕೊಂಡಿದ್ದೇನೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕಿಕೊಳ್ಳಬಹುದು. ಟೂಟಿ ಫ್ರೂಟಿನೂ ಹಾಕಿಕೊಳ್ಳಬಹುದು. ನಾನು ಇಲ್ಲಿ ಕಾಜು ಬಾದಾಮ್ ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಹಾಕಿಕೊಳ್ಳಬೇಕು.
ಹಾಕಿ ಮತ್ತೊಂದು ಸಲ ಈ ರೀತಿ ಟ್ಯಾಪ್ ಮಾಡಬೇಕು. ನಾನು ಗ್ಯಾಸ್ ಮೇಲೆ ಕುಕ್ಕರನ್ನು ಬಿಸಿ ಇಟ್ಟಿದ್ದೇನೆ. ಒಂದು 10 ನಿಮಿಷ ಮುಂಚೆನೇ ಕುಕ್ಕರ್ ಬಿಸಿ ಮಾಡಿಕೊಳ್ಳಬೇಕು. ಕುಕ್ಕರ್ನಲ್ಲೇ ಅತಿ ಸುಲಭವಾಗಿ ಕೇಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓವನ್ನೇ ಬೇಕು ಅಂತ ಏನೂ ಇಲ್ಲ. ನೋಡಿ, ಇಲ್ಲಿ ನಾನು ಕುಕ್ಕರ್ನಲ್ಲಿ ಒಂದು ರಿಂಗ್ ಇಟ್ಟಿದ್ದೇನೆ. ಆ ರಿಂಗ್ ಇಲ್ಲ ಅಂದ್ರೂ ನೀವು ಒಂದು ಕೆಳಗಡೆ ಇಟ್ಟು ಅದರ ಮೇಲೆ ಇದನ್ನು ಇಟ್ಟರೆ ನಡೆಯುತ್ತದೆ. ಓವನ್ ಇಲ್ಲದೇ ಈ ಕೇಕ್ ಮಾಡಿಕೊಳ್ಳಬಹುದು. ನೋಡಿ, ಮೇಲ್ಗಡೆಯಿಂದ ಲಿಡ್ ಮುಚ್ಚಿದರೆ ಸಾಕು. ಇದು 40 ನಿಮಿಷ ಆದ ನಂತರ ತೆಗೆದು ನೋಡಬೇಕು ಫ್ರೆಂಡ್ಸ್. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಡಬೇಕು. ಈ ರೀತಿ ಒಂದು ಚಾಕು ಅಥವಾ ಟೂತ್ ಪಿಕ್ನಿಂದ ಸೆಂಟ್ರ್ನಲ್ಲೇ ಹಾಕಬೇಕು. ನೋಡಿ, ಇದು ಇನ್ನೂ ಆಗಿಲ್ಲ, ಅಂಟ್ಕೊಳ್ತಾ ಇದೆ. ಇನ್ನೂ ಒಂದು 10 ನಿಮಿಷ ಇಡಬೇಕು. ಈಗ ನೋಡಿ 50 ನಿಮಿಷ ಆಯಿತು. ಈಗ ನೋಡೋಣ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ಒಂದು ಸತಿ. ನನ್ನ ಚಾನೆಲ್ನಲ್ಲಿ ಅನೇಕ ರೀತಿಯ ಸ್ವೀಟ್ ರೆಸಿಪಿಗಳು, ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದು ಸಲ ಕಿಚನ್ ಕ್ವೀನ್ ಗೀತಾ ಚಾನೆಲನ್ನು ಚೆಕ್ ಮಾಡಿ ನೋಡಿ, ಅಂಟ್ಲೇ ಇಲ್ಲ. ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಬಿಸಿ ಇರುವಾಗಲೇ ಏನು ಮಾಡಬೇಡಿ. ಆರಿದ ನಂತರನೇ ಸೈಡ್ನಿಂದ ಈ ರೀತಿ ಒಂದು ಚಾಕು ತೆಗೆದುಕೊಂಡು ಸೈಡ್ ಎಡ್ಜಸ್ ಎಲ್ಲ ಲೂಸ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಒಂದು ಪ್ಲೇಟ್ ಇಟ್ಟು ಈ ರೀತಿ ಉಲ್ಟಾ ಮಾಡಿಕೊಳ್ಳಬೇಕು. ಉಲ್ಟಾ ಮಾಡಿ ಈ ರೀತಿ ಮೇಲ್ಗಡೆ ಟ್ಯಾಪ್ ಮಾಡಿದರೆ ಕೇಕು ತಾನೇ ಬೀಳುತ್ತದೆ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಕೇಕು ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿಯೂ ಬಂದಿದೆ. ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಒಳಗಡೆಯಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ನೋಡಿ, ಎಷ್ಟು ಲೇಯರ್ ಆಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕೇಕು. ಇನ್ನೇನು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ. ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಈ ರೀತಿ ಪೀಸಸ್ಗಳಾಗಿ ಮಾಡ್ತಾ ಇದ್ದೇನೆ. ನೋಡಿ, ಜಾಳಿಗೆ ಥರ ಬಂದಿದೆ ಒಳಗಡೆಯಿಂದ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.